ಇವತ್ತೇ ಒಂದು ವರ್ಷದ ನಂತರ ನಮ್ಮ ಹುಡುಗರ ಜೊತೆ ನಾವು ಸಿಗಂದೂರು ಟ್ರಿಪ್ ಹೋಗ್ತಿದ್ದೀವಿ. ಯುವ ರೈಡರು, ಮೇನ್ ರೈಡರು ನಮ್ಮ ಅಣ್ಣ ನಾಗರಾಜ್ ಅಣ್ಣ. ನನಗೆ ಇದು ಅದು ಬಿಟ್ಟರೆ ನಾಗು, ವಿನಾಯಕ್. ಸೊ ಟೋಟಲ್ 4 ಬೈಕು, ನಾನೊಬ್ಬ ಸಿಂಗಲ್ ರೈಡ್ ಮಾಡ್ತಾಯಿದ್ದೀನಿ, ಮತ್ತೆಲ್ಲ ಡಬಲ್ ಇದ್ದೀವಿ. ಸೊ ಸಿಗಂದೂರಲ್ಲಿ ನೈಟ್ ಹೋದರೆ ಸ್ಟೇ ಮಾಡಲಿಕ್ಕೆ ರೂಮ್ ಎಲ್ಲಿ ಸಿಗುತ್ತೆ, ಹಾಗೆ ದೇವಸ್ಥಾನ ದರ್ಶನಕ್ಕೆ ಬೆಸ್ಟ್ ಟೈಮಿಂಗ್ ಯಾವುದು, ಇದನ್ನೆಲ್ಲ ನನ್ನ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಾಳೆ ಬೇರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೂ ಕೂಡ ಅದ್ರದ್ದು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಡೈರೆಕ್ಟ್ ಈಗ ಟ್ರಾವೆಲ್ ಮಾಡ್ತಾ ಇರೋದು. ತುಂಬ ಟೈಮ್ ಆಗಿತ್ತು, ಸಿಗಂದೂರು ಕಡೆ ಪ್ಲ್ಯಾನ್ ಮಾಡಬೇಕು, ಹೋಗಬೇಕು, ಹಾಗೆ ಹೀಗೆ ಅಂತೇಳಿ ಹುಡುಗರೆಲ್ಲ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ವಿ. ಬಟ್ ಈ ಸಲ ಎಲ್ಲ ಬಂದಿದ್ದರು, ಒಂದು 10 ಜನ ಬಂದಿದ್ದರು ಹುಡುಗರು ಎಲ್ಲರೂ. ಬಟ್ ಎಲ್ಲರೂ ಕೂಡ ಬರಲಿಕ್ಕಾಗಿಲ್ಲ, ಮನೆ ಕಡೆ ಏನೋ ಕೆಲಸ ಇದೆ, ಅದಿದೆ ಇದೆ ಅಂತೇಳಿ ಬರ್ತೀನಿ ಅಂತೇಳಿ ಎಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಬಟ್ ನಾವು ಹೋಗ್ಲಿಕ್ಕೆ ಆಲ್ರೆಡಿ ಫಿಕ್ಸ್ ಆಗಿದ್ದೀವಲ್ಲ ಅಂಥೇಳಿ ನಾವೊಂದು 7 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಅಂದರೆ ರೆಗ್ಯುಲರಾಗಿ ನಾವು ಸಿಗಂದೂರ್ಗೆ ಹೋಗ್ತಾ ಇರ್ತಿದ್ವಿ ಮೊದಲು. ಅಂದರೆ ಊರಿಗೆ 2 ತಿಂಗಳು ಒಂದು ಸಲ ಬಂದರೆ ಫಸ್ಟ್ ಟ್ರಿಪ್ ನಮ್ಮ ಸಿಗಂದೂರು ಆಗಿರ್ತಿತ್ತು. ಅದಾದ ನಂತರ ಬೇರೆ ಕಡೆ ಹೋಗೋದು, ಬೇರೆ ಕಡೆ ಇರೋದು, ಅದೆಲ್ಲ ಸೆಕೆಂಡರಿ ಆಗಿತ್ತು. ಬಟ್ ಏನಂದರೆ ಈಗೀಗ ಕೆಲಸದಲ್ಲಿ ಬ್ಯುಸಿ, ಎಲ್ಲರೂ ಪ್ರತಿಯೊಬ್ಬರು ಬ್ಯುಸಿ ಆಗಿಬಿಟ್ರು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಸಿಗಂದೂರು ಪ್ಲ್ಯಾನ್ನ ಕ್ಯಾನ್ಸಲ್ ಆಗ್ತಾ ಇರ್ತಾಯಿತ್ತು. ಬಟ್ ಇವತ್ತಂತೂ ಫೈನಲ್ ಆಗಿ ಹೋಗುವಂಥ ಒಂದು ಮನ್ಸು ಮಾಡಿದರು ಎಲ್ಲರೂ, ಹಂಗೆ ಅವಕ್ಕಾಗಿ ಹೋಗ್ತಾಯಿದ್ವಿ. ಬಟ್ ಯಾಕೆ ನಾವು ನೈಟೇ ಹೋಗ್ತೀವಿ ಅಂದರೆ, ಸಿಗಂದೂರಲ್ಲಿ ಮೇನು ದರ್ಶನ ಇರೋದು 4 ಗಂಟೆಗೆ ಬೆಳಿಗ್ಗೆ ಮೊದಲು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮಗೆಲ್ಲ ಸೊ ಅದು ರೆಗ್ಯುಲರಾಗಿ ಹೋಗಿ ನಮಗೆ ಗೊತ್ತಾಗ್ಬಿಟ್ಟಿದೆ. ಈಗ ನೈಟ್ ಹೋಗೋದ್ರಿಂದ 4 ಗಂಟೆ ದರ್ಶನಕ್ಕೆ ನಾವು ಕ್ಲೀನಾಗಿ ಪಿಕಪ್ ಆಗ್ಬೋದು, ನಾವು ಎಷ್ಟೇ ನೈಟ್ ಹೋದ್ರು. ಕೆಲವ್ರು ಹೇಳ್ತಾರೆ ಏನು ಅಂದರೆ, ಬ್ರೋ ನೈಟು ಸಿಗಂದೂರು ಜರ್ನಿ ಮಾಡಿದ್ರೆ ನಮ್ಗೆ ನೈಟಲ್ಲಿ ರೂಮ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ. ಒಂದನೇದಾಗಿ ದೇವಸ್ಥಾನ ಹತ್ರ ರೂಮ್ ಸಿಗುತ್ತೆ, ಬಟ್ ಸಿಕ್ಕಿಲ್ಲ ಅಂದರೆ ಈಗೆಲ್ಲ ತುಂಬ ಲಾಡ್ಜ್ಗಳಾಗಿದೆ. ಮೊದಲೆಲ್ಲ ಲಾಡ್ಜೆಲ್ಲ ತುಂಬ ಕಡಿಮೆ ಇತ್ತು ಸಿಗಂದೂರಲ್ಲಿ, ಈಗ ತುಂಬ ಲಾಡ್ಜ್ ಆಗಿದೆ, ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೂ ಕೂಡ ದೇವಸ್ಥಾನ ಅರೌಂಡಲ್ಲಿ ನಿಮಗೆ ಮಲಗಲಿಕ್ಕೆ ಕೊಡ್ತಾರೆ. ಈಗ ನಾನು ತೋರಿಸ್ತೀನಿ ಅಲ್ಲಿ ಹೋದಾಗ, ಒಂದು ವೇಳೆ ನನಗೆ ಅಲ್ಲಿ ರೂಮ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಅಲ್ಲೆಲ್ಲ ತೋರಿಸ್ತೀನಿ, ಎಲ್ಲಿ ಒಂದು ವೇಳೆ ರೂಮ್ ಸಿಕ್ಕಿಲ್ಲ ಅಂದರೆ ಎಲ್ಲಿ ಮಲಗ್ಬೋದು, ಹೊರಗಡೆ ಎಲ್ಲಿ ಲಾಡ್ಜ್ ಇದೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಇವತ್ತು ನಾನು ಅದಕ್ಕೆ ಏನು ಮಾಡಿದೆ, ಸಿಗಂದೂರು ದೇವಸ್ಥಾನ ಬಗ್ಗೆ ಪ್ರತಿಯೊಬ್ಬರಿಗೆ ಗೊತ್ತೇ ಇದೆ, ಮಾಹಿತಿಯನ್ನು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಬಟ್ ಸಿಗಂದೂರು ದೇವಸ್ಥಾನಕ್ಕೆ ಹೋದಾಗ ನಾವು ಎಲ್ಲಿ ಸ್ಟೇ ಮಾಡಬೇಕು, ಹಾಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿರಲ್ಲ. ಅದಕ್ಕೋಸ್ಕರ ಎಸ್ಪೆಷಲಿ ಆಗಿ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಬೇಕಂತೇಳಿ ಇವತ್ತು ಹೋಗ್ತಾ ಇದ್ದೀವಿ. ಮತ್ತೇನು ನಮ್ಮ ಸಬ್ಸ್ಕ್ರೈಬರ್ಗಳಿಗೆಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ಕೊಡುವ ಅಂತೇಳಿ ಒಂದು ಇದರಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರೆಲ್ಲ ಮುಂದ್ಗಡೆ ಹೋಗಾಯ್ತು. ನೈಟಲ್ಲಿ ನಮ್ಮ ಬರ್ಕಳ ಏನು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ ಅನಿಸುತ್ತೆ, ಅಷ್ಟು ಗಾಡಿ ಟ್ರಾಫಿಕ್ ಆಗುತ್ತೆ ನೋಡಿ. ಇನ್ನೂ ಸರ್ಕಲ್ಗೆ ಇನ್ನೂ ಬಂದಿಲ್ಲ, ಈಗಲೇ ಶುರುವಾಗಿದೆ ನೋಡಿ ಟ್ರಾಫಿಕ್ ಯಾವ ಥರ ಅಂತ. ಇನ್ನು ಸರ್ಕಲ್ ಹತ್ರ ಹೋಗ್ತಾ ಇದ್ದಾಗಲೇ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲು ರಿಂಗ್ ಬೇರೆ ಇತ್ತು ಸರ್ಕಲ್ ಹತ್ರ, ಅದು ತೆಗೆದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಆವಾಗ ಸುತ್ತಾಗಿ ಹೋಗ್ತಿದ್ರು ರಿಂಗ್ನ ಕ್ಲೀನಾಗಿ, ಈಗ ಸಿಕ್ಕದ ಕಡೆ ಹೋಗಿಸ್ತಾರೆ. ನಮ್ಮ ಬಡ್ಕಳದಲ್ಲಿ ರೋಡ್ ರೆಡಿ ಆಗೋಕ್ಕಿಂತ ಮೊದಲೇ ಎಷ್ಟು ಸಾವಾಯ್ತು ಅಂತ ಲೆಕ್ಕಿಲ್ಲ, ಇನ್ನೂ ಕೂಡ ರೋಡ್ ಆಗ್ತಾನೇ ಇಲ್ಲಪ್ಪ. ಇದು ಯಾವಾಗ ಕಂಪ್ಲೀಟ್ ಆಗುತ್ತೋ, ಯಾವಾಗ ಆಗುತ್ತೋ. ನಮ್ಮ ಈ ಪೆಟ್ರೋಲ್ ಪಂಪಲ್ಲಿ ನೋಡಿ, ಗ್ಯಾಸ್ಗೋಸ್ಕರ ಕ್ಯೂ ಇದು. ಪೆಟ್ರೋಲ್ ಇಷ್ಟು ದಿನ ಪೆಟ್ರೋಲ್ ಕ್ಯೂ ಇರ್ತಿತ್ತು, ಇಲ್ಲಿ ಗ್ಯಾಸ್ ಕ್ಯೂ ಇದೆ ನೋಡಿ. ಇವತ್ತು ಫುಲ್ ಆಟೋ ಇದಿಷ್ಟು ಗ್ಯಾಸ್ಗೋಸ್ಕರ ನಿಂತ್ಕೊಂಡಿರೋದು. ಅಂತ ಇಂಥ ಸರ್ಕಲ್ಗೆ ಬಂದ್ವಿ. ಸೊ ಈಗ ನಾವು ಹೋಗಬೇಕಾದ್ರು ಎಡಗಡೆ ಸಾಗರ್ ರೋಡ್ಗೆ. ಈಗ ನಮಗೆ ಫುಲ್ಲು ಫ್ರೀ, ಏನು ಸಮಸ್ಯೆ ಇಲ್ಲ. ಎಲ್ಲೆಲ್ಲಾದರೂ ಊಟ ಮಾಡ್ಕೊ ಹೋಗೋಣ ಅಂದರೆ ಇವ್ರು ಬೇಡ ಅಂತಿದ್ದಾರೆ. ನಮ್ಮ ಬಡ್ಕಡದಲ್ಲಿ ನೋಡೋ ಒಂದೆಲ್ಲಾದರೂ ಊಟ ಸಿಗುತ್ತಾ ಅಂತೇಳಿ ಊಟ ಮಾಡ್ಕೊಂಡೆ ದೇವಸ್ಥಾನ ಹೋಗ್ತೀವಿ. ಅದೇ ಇವ್ರ ಹತ್ರ ಅಲ್ಲೆಲ್ಲರೂ ಬಡ್ಕದ ಊಟ ಮಾಡ್ಕೊಬಾರದು ಅಂತೇಳಿ ಇವ ಎಲ್ಲ ಮಾಡ್ದೆ. ಇವ ಫಸ್ಟ್ ಬಡ್ಕದ ಹೋಗಂತೆ ಅಲ್ಲೆಲ್ಲ ಹೋಗಿ ಊಟ ಮಾಡಿದೆ ಅಂತ. ಇಲ್ಲಿ ಬಂದ್ಕೈ ಚಪಾತಿ ಪರೋಟ ತಿಂತಾರ ಪ್ಲಾನರ್ ಊಟದ. ಅವ ಬೇಡದಂತೆ ಸಿಗಂದೂರ ಹತ್ರ ಒಳ್ಳೆ ಊಟ. ಇವ ಬಿಲ್ ಬಂದ್ಕೋತ, ಓ ಗ್ಯಾಸ್ ಸಿಗೋದಿಲ್ಲ ಅಂತೇಳಿ.
ಮಾಡೋಕಾಯ್ದಿತ್ತು ಇವಾಗ ನೈಟ್ 10-10:30 ಆಯಿತು. ನಾವು ಸಿಗಂದೂರು ರೀಚ್ ಆದ್ವಿ. ಆದರೆ ಏನು ಅಂದರೆ ಸಿಗಂದೂರು ದೇವಸ್ಥಾನ ಹತ್ರ ಸಿಗುವಂಥ ರೂಮ್ಗಳೆಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ, ಯಾವುದೂ ಇಲ್ಲ. ನಾನು ವಿಡಿಯೋ ನೋಡ್ತಾ ಇದ್ದೀನಿ ನೋಡಿ, ಈ ಹಾಲ್ಗಳಲ್ಲಿ ನಿಮಗೆ ಬೆಡ್ಶೀಟ್ ಬೇಕಾದ್ರೆ ಕೊಡ್ತಾರೆ. ಸೊ ಬೆಡ್ಶೀಟ್ ಒಂದು 100 ರೂಪಾಯಿ 150 ರೂಪಾಯಿ ತಗೋತಾರೆ. ಸೊ ಅದು ಹಾಕೋ ಅಲ್ಲಿ ಮಲಗ್ಬೋದು. ಅಲ್ಲೂ ಕೂಡ ಅದು ಫುಲ್ ಆಗಿದೆ. ಮತ್ತು ಆ ಕಡೆ ಇನ್ನೊಂದು ಹಾಲ್ ಇತ್ತು, ಅದು ಕೂಡ ಫುಲ್ ಆಗಿತ್ತು. ಅದಕ್ಕೆ ನಾನು ಸಿಗಂದೂರ್ಗೆ ಹೋಗುವಂಥ ರೋಡಲ್ಲಿರುವಂಥ KRS ಗೆಸ್ಟ್ ಹೌಸು ಇಲ್ಲೇ ರೂಮ್ ಮಾಡ್ತಿದ್ವಿ. ಬಟ್ ರೆಗ್ಯುಲರಾಗಿ ಬರ್ತಿದ್ವಿ ಇಲ್ಲೇ ನಾವು ಯಾವಾಗಲೂ. ದೇವಸ್ಥಾನ ಹತ್ರ ರೂಮ್ ಮಾಡೋದು ಅತಿ ಕಡಿಮೆ. ಬಟ್ ಇವತ್ತು ಈ ರೂಮಿಗೆ ಒಂದು ರೂಮಿಗೆ 2000 ಸಮಥಿಂಗ್ 500 ಸಮಥಿಂಗ್ ಹೇಳ್ತಾಯಿದ್ದಾರೆ. ಯಾವುದೇ ಕಡಿಮೆ ಕೂಡ ಮಾಡ್ತಾಯಿಲ್ಲ. ನಮ್ಮ ಹುಡುಗ ಫುಲ್ ಬಾರ್ಗೇನ್ ಮಾಡ್ತಾವನೆ. ನೋಡುವ ಎಷ್ಟು ಕಡಿಮೆ ಮಾಡ್ತಾರೆ ಏನು ಅಂತೇಳಿ. ಅಂದರೆ ರೆಗ್ಯುಲರಾಗಿ ಬರುವಾಗ 700-800, ಲಾಸ್ಟ್ ಅಂದರೆ ಒಂದು 1500 ತನಕ ಕೊಟ್ಟಿದ್ದಂತೂ ನೆನಪಿದೆ. ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಿಲ್ಲ. ಇವತ್ತು 2500 ರೂಪಾಯಿ ಕೇಳ್ತಾ ಇದ್ದಾರೆ. ನಮ್ಮ ಹುಡುಗ ಜೋರು ಬಾರ್ಗೇನ್ ಮಾಡ್ತಾವನೆ. ನೋಡಿ ಎಷ್ಟು ಬಿಟ್ಟು ಕೊಡ್ತಾರೆ. ನಮಗೆ ಅದು ನೋಡಿ ಯಾವ ಇಷ್ಟು ತಾಯಿದಾರ ನೋಡಿ ಏನ ಹೇಳಕ್ ಮಾಡಿ ಅಣ್ಣ ಕಣ್ಣು ನಿರ್ಧಾರ ಮಾಡಿ ಪಟ್ಟ ಹುಡುಗರ ಮಕ್ಕಳನ್ನ ಇದ್ರೆ ಬರ್ತದೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅಲ್ಲಿ ಚೆಂಚ ಮಕ್ಕಳು ಕರ್ಕೊಂಡು 5 ಸಲ ಬಂದಾರಣ್ಣ. ನೀವು ಹಿಂಗ್ ಮಾಡ್ರಿ ನಿಮ್ದೇ ರೂಮ್ ನಾ ಗಾಡಿನೂ ಸರ್ ಫಸ್ಟ್ಗೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಿಜ ಅಣ್ಣ ನಿರ್ಧಾರ ಮಾಡಿ 200 ಮತ್ತೆ 200 ಎಂತ ಮಾಡಿ ನೋಡಿ ಮಾರ 2 ಮಾಡಿ 300 ರೂಪಾಯಿ ಕಡಿಮೆ ಮಾಡೋಣ ಅಷ್ಟೇ. ಎಂತ ಮಾಡೋಣ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 200 ಮಾಡ ಏನೋ ಕಾಣಿ ಮಾಡ್ರ ಪಟ್ಟ ನಿದ್ರೆ ಬರ್ತಾರೆ. 5 ಸಲ ಹೋಗೋಣ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಅಣ್ಣ ಪ್ಲೀಸ್ ಅಣ್ಣ ಈ ತಮ್ಮನ ಮೇಲೆ ಕರುಣೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬೇಕಾದ್ರೆ ನಂಬರ್ ಕೊಡ್ತೀವಿ ನಾವು. ಈಗ ಬಂದು ಹೋಗಿದ್ದೀವಲ್ಲ ಎಂತ ಲಾಸ್ಟ್ 2 ಫೈನಲ್ ಮಾಡೋಣ ಅಣ್ಣ. ಏನಾರು ಒಂದು ಅಣ್ಣ ಫೈನಲ್ ಅಣ್ಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಫೈನಲಿ ನಮ್ಮ ಹುಡುಗಿ 2000 ರೂಪಾಯಿ ಮಾಡ್ದ. ಅಣ್ಣ ನಿಮ್ಮ ಈ ಸಾಧನೆಗೆ ಏನು ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು. ಅಲ್ವಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫೈನಲಿ ಬಾರ್ಗೇನ್ ಮಾಡಿ ದೋಸ್ತ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? 2000 ರೂಪಾಯಿ ಮಾಡಿದ್ದಾರೆ. ಸೊ 500 ರೂಪಾಯಿ ಡೆಪಾಸಿಟ್ ಅಂತ ಇದ್ದಾರೆ. 2500 ರೂಪಾಯಿಗೆ ತೊಗೊಂಡಿದ್ದಾರೆ. ನಾಳೆ 500 ರೂಪಾಯಿ ರಿಟರ್ನ್ ಕೊಡ್ತಾರಂತೆ. ಇದೇ ಪ್ರಾಬ್ಲಮ್ಮು ಸೀಸನಲ್ಲಿ ಬಂದರೆ. ಬಟ್ ರೂಮ್ ಸಿಗುತ್ತೆ ಅಂತೇಳಿ ಒಂದು ಹೋಪ್ ಇದೆ. ಎಷ್ಟೊತ್ತಿಗೆ ಬಂದು ಯಾವಾಗ ಬಂದು ಇಲ್ಲಂತೂ ರೂಮ್ ಸಿಗುತ್ತೆ. ಯಾಕಂದರೆ ರೇಟ್ ಜಾಸ್ತಿ ಮಾಡ್ತಾ ಇರ್ತಾರೆ ಇಲ್ಲಿ. ಅದಕ್ಕೆ ಯಾರು ರೂಮ್ ಜಾಸ್ತಿ ಮಾಡೋದಿಲ್ಲ. ಎಲ್ಲ ದೇವಸ್ಥಾನ ಹಾಲಲ್ಲೇ ಮುಗಿಬಿಡ್ತಾರೆ. ನಾವು ಬಂದು ಮುಟ್ಟಂದೆ 10:30-11 ಗಂಟೆ ಆಗತ್ತೆ. ಈ ರಾತ್ರಿಗೆ ಸಿಗಂದೂರು ಬ್ರಿಡ್ಜ್ ನೋಡಕ್ಕೆ ಹೋಗ್ಬೇಕಂತ ಈ ನನ್ನ ಮಕ್ಕಳಿಗೆ ಒಂದೊಂದಲ್ಲ. ಸಿಗಂದೂರು ಬ್ರಿಡ್ಜ್ ನೋಡೋರು ನೈಟ್ ಲೈಟಿಂಗ್ ಸಖತ್ತಾಗಿ ನೋಡ್ಕೊಂಡು ಅಂತಾರೆ. ಹೆಂಗದ ಏನು ಅಂತ ನೋಡುವ. ಹೌದಾ? ದುಡ್ಡು ಉಳಿಸ್ರೆ ನಾನು ಬಡವ ನೊಂದಿದ್ದೇನೆ. ದುಡ್ಡು ಉಳಿಸೋದು ಅಲ್ವಾ ಮಾರ್ರೆ? ಅದು ಸ್ಟಿಕ್ ಒಂದು ಕಟ್ಟಾಯ್ತಲ್ಲ ಕ್ಯಾಮ್ರಾ ಕೊಡೋಂತೆ. ಇದು ಬ್ರದರ್, ಈ ರಾತ್ರಿ 10:30 ನಿಂಗೆ ಸಿಗಂದೂರು ಬ್ರಿಡ್ಜ್ ನೋಡೋದು ನೆನಪಾಗಿತ್ತಲ್ಲ, ಏನು ಅದನ್ನು ತೋರಿಸು ನಂಗೆ. ಈಗ ಇಲ್ಲಿ ಬಾರ ಏನೋ ಭಾಳ ನಿಗಿರ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋ ಇದು ಮಲ್ಕ. 10:30-11 ಗಂಟೆ ಆಗತ್ತೆ ನಮ್ದು. ಈಗ ಸಿಗಂದೂರು ಬ್ರಿಡ್ಜ್ ನೋಡ್ಕೊಂಡಾರ ನಾವಿಲ್ಲಿ. ಈ ಬ್ರಿಡ್ಜ್ನ
ಎಷ್ಟು ವರ್ಷದ ಸತತ ಪ್ರಯತ್ನದ ಮುಖಾಂತರ ರೆಡಿ ಆಗಿದ್ದು. ಸಖತ್ ಕ್ಲೀನಾಗಿ ಇಟ್ಕೊಂಡಾರ. ಈ ಪ್ರದೇಶದಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿದೆ, ಪ್ಲಾಸ್ಟಿಕ್ಕನ್ನು ತಳಿಸಿ ಪ್ರದೇಶವನ್ನು ಉಳಿಸು. ಎಷ್ಟು ವರ್ಷಗಳ ಎಷ್ಟು ಜನರ ತ್ಯಾಗ ಮತ್ತು ಹೋರಾಟದ ಪ್ರತಿಫಲನೆ ಈ ಬ್ರಿಡ್ಜು ತುಂಬ. ಆದರೆ ಈ ಬ್ರಿಡ್ಜ್ ಆದ ನಂತರ ಒಂದು ಮಿಸ್ ಮಾಡ್ಕೋತೀವಿ ಅಂತ ಹೇಳ್ತಿದ್ರೆ ಆ ತೆಪ್ಪದ ಮೇಲೆ. ಆ ತೆಪ್ಪಗೆ ಎಂತಂತಾರೆ? ಆ ತೆಪ್ಪದ ಮೇಲೆ ಹಾಂ ಹಾಂ ಯಾವುದಾ? ಡಿಂಗಿ ಅಲ್ಲ, ಬಾರ್ಜ್ ಅಲ್ಲದ. ಹಾಂ, ನಾವು ಬಾರ್ಜ್ ಒಂದು ಮಿಸ್ ಮಾಡ್ಕೊಂತವ್ರೆ, ಇವು ಡಿಂಗಿ ಅಂತದ್ದು. ಆ ಬಾರ್ಜ್ ಒಂದು ನಾವು ಮಿಸ್ ಮಾಡ್ಕೊಂತ್ರಿ, ಯಾಕಂದ್ರೆ ಅದ್ರ ಹೋಗೋ ಫೀಲೇ ಬೇರೆ. ಸೊ ಇದು ನಾರ್ಮಲ್ ನಾವು ರಸ್ತೆಯಲ್ಲಿ ಹೇಗೆ ಬ್ರಿಡ್ಜು, ನಮ್ಮ ಹೊನ್ನೂರು ಬ್ರಿಡ್ಜ್ ಹೆಂಗದೆ ನೈಟ್ ಫೋಟೋಶೂಟ್. ಅಣ್ಣ ಅಣ್ಣ ಬಾರ್ಗೇನ್ ಮಾಡೋದು, ಲಾಸ್ಟಿಗೆ 2200 ರೂಪಾಯಿಗೆ ಬಂದದ. ಒಂದು ಬಾರ್ಗೇನ್ ಮಾಡ್ದ ಆಗದೆ 2200 ರೂಪಾಯಿನೇ ಲಾಸ್ಟ್ಗೂ. 100 ರೂಪಾಯಿ ಕಮ್ಮಿ ಮಾಡೋಣ. ಸೊ ಬೆಳಿಗ್ಗೆನೆ ಹೋಗ್ತಾ ಇದ್ದೀವಿ, ಟೈಮ್ ಜಾಸ್ತಿ ಆಯ್ತು. ಸಿಕ್ಕಾಪಟ್ಟೆ ರಶ್ ಇವತ್ತು ಎಲ್ಲ. ನಾವು ನಿನ್ನೆ ನೈಟ್ ಬಂದಾಗ ಈ ರೂಮ್ ಹತ್ರ ಇಷ್ಟು ಕಾರ್ ಜಾಸ್ತಿ ಇರಲಿಲ್ಲ, 1-2 ಕಾರ್ ಇತ್ತು ಅಷ್ಟೇ. ಇವಾಗೆಲ್ಲ ಸಿಕ್ಕಾಪಟ್ಟೆ ಕಾರ್ ಎಲ್ಲ ಜಾಸ್ತಿ ಆಗಿದೆ. ಲೈನ್ ಎಷ್ಟು ಓಡ ಇದೆ ಅಂತ ಗೊತ್ತಿಲ್ಲ, ಈಗ ನೋಡುವ ಎಷ್ಟು ಜನ ಇದಾರೆ ಲೈನಲ್ಲಿ ಏನು ಅಂತ ಹೇಳಿ. ಇಡೀ ನೋಡ ರಾಶಿ ಬಸ್ಸು ಟಿಟಿ. ಸಿಗಂದೂರ್ಗೆ ಯಾವಲ್ಲ ಶುಕ್ರವಾರ, ಅದಕ್ಕೆ ದರ್ಶನ ಜನ ಜಾಸ್ತಿ. ನಾನು ಅಲ್ಲೇ ಗಾಡಿ ಅಲ್ಲೇನೋ ಇದಲ್ಲ ಫ್ರೆಂಟಿಂದ ಬಂದಾಗ ನೋಡ್ರಿ, ಸಿಗಂದೂರ ಜನನೇ ಜನ. ಚಪ್ಪಲು ಲಗೇಜು ಏನಾದರೂ ಇದ್ದರೆ ಇಲ್ಲೇ ಕಳಿಸಿಟ್ಟು ಹಾಗೆ ನಾವು ಮುಂದ್ಗಡೆ ಹೋದರೆ ದೇವಸ್ಥಾನಕ್ಕೆ ಎಂಟ್ರಿ ಆಗೋಗ್ತದೆ. ಶ್ರೀ ಚೌಡಮ್ಮ ದೇವಿಯ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು. ನೋಡಿ ಒಳಗಡೆ ಹೋದರೆ ಇವತ್ತು ಅಷ್ಟೊಂದು ಜನ ಇದ್ದಾರೆ ಹೊರಗಡೆ, ಬಟ್ ಲೈನ್ ಇಲ್ಲ. ಯಾಕಂದರೆ ಎಲ್ಲ ಬೆಳಿಗ್ಗೆ 4 ಗಂಟೆಗೆ ದರ್ಶನಕ್ಕೆ ಬಂದು ಹೋಗ್ಬಿಟ್ಟಿದ್ದಾರೆ. ನಾವು ಹೋಗ್ಬೇಕಾದ್ರೆ 7 ಗಂಟೆ ಆಗಿದೆ, ಆಗೋಕ್ಕೂ ಜನನೇ ಇಲ್ಲ. ಡೈರೆಕ್ಟ್ ಎಂಟ್ರಿ ಆಗ್ತಾ ಇದೆ ನೋಡಿ. ಜನ ಇಲ್ಲಲ್ಲ. ಹಣ್ಣು ಕಾಯಿ ಹೂ ಅರ್ಚನೆ ಚೀಟಿ ಎಲ್ಲ ಒಳಗಡೆನೇ ಸಿಗುತ್ತೆ. ಆ ಚೀಟಿ ಎಲ್ಲ ತಗೊಂಡು ನಾವು ಒಳಗಡೆ ಹೋದರೆ ದೇವ್ರ ಮುಂದೆ ನಮ್ಮನ್ನು ಕುಳಿಸಿ ಅರ್ಚನೆ ಮಾಡ್ತಾರೆ ನಮ್ಮ ಹೆಸರಲ್ಲಿ. ಸೊ ಒಳಗಡೆ ಮೊಬೈಲ್ ಏನೋ ಅಲೋವಿಲ್ಲ, ಹೇಗೋ ವಿಡಿಯೋ ಮಾಡಿದ್ದೀನಿ. ಹಾಗೆ ಹೊರಗಡೆ ಬಂದುಬಿಟ್ರೆ ನಾವು ಹಣ್ಣು ಕಾಯಿ ಎಲ್ಲ ಈ ಕೌಂಟ್ರಲ್ಲಿ ತೊಗೊಂಡು, ಕೌಂಟ್ರ್ ನಂಬರ್ 4 ತೊಗೊಂಡು ಹಾಗೆ ಹೊರಗಡೆ ಹೋಗ್ಬೋದು. ನಿನ್ನೆ ರಾತ್ರಿ ನಿಮ್ಗೆ ರೂಮ್ ಏನೋ ಸಿಕ್ಕಿಲ್ಲ ಅಂತ ಹೇಳಿದರೆ ಈ ಕೌಂಟ್ರಲ್ಲಿ ನಿಮಗೆ ಚಾಪೆ ಮತ್ತು ಇದು ಕೊಡ್ತಾರೆ. ಸೊ ಆ ಚಾಪೆ ಇದನ್ನ ತಗೊಂಡು, ದಿಂಬು ತಗೊಂಡು ನೀವು ಇಲ್ಲಿ ಮಲಗ್ಬೋದು. ಸೊ ನೈಟ್ ರೂಮ್ ಸಿಕ್ಕಿಲ್ಲ ಅಂದರೆ, ಇನ್ ಕೇಸ್ ರೂಮೆಲ್ಲ ನೀವು ಬುಕ್ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕಾಗತ್ತೆ. ದರ್ಶನ ಚೆನ್ನಾಗಾಯಿತು. ಮೊದಲೆಲ್ಲ 7 ಗಂಟೆಗೆಲ್ಲ ಬಂದಿದ್ದರೆ ಫುಲ್ ರಶ್ ಇರೋದು. ಇವತ್ತು ಜನ ಕಡಿಮೆ ಇದೆ. ಆದರೆ ಏನು ಅಂದರೆ ಮುಂಚೆ ಬಂದರೆ ಮಾತ್ರ ಜನ ರಶ್ ಇರ್ತಾರೆ. 4 ಗಂಟೆ ದರ್ಶನಕ್ಕೆ ಜನ ಜಾಸ್ತಿ ಇದು ಮಾಡ್ತಾರೆ. ಇವಾಗ ಇಲ್ಲಿ ಭೂತರಾಯನ ದೇವಸ್ಥಾನ ಒಂದಿದೆ, ಅಲ್ಲೊಂದು ಹೋಗಿ ಹಾಗೆ ಬರುವ. ನಿನ್ನೆ ಮಾತ್ರ ರೂಮ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ಕಡೆನೂ. ಸೊ ದೇವಸ್ಥಾನಲ್ಲಾದರೆ ಒಂದು 400 ರೂಪಾಯಿ, ಅದು 500 ರೂಪಾಯಿ ತಗೊತಾರೆ, ಒಂದು 100 ರೂಪಾಯಿ ಡೆಪಾಸಿಟ್ ಅಂತ ತಗೋತಾರೆ. ಲಾಸ್ಟ್ ಹೋಗ್ಬೇಕಾದ್ರೆ 100 ರೂಪಾಯಿನೂ ಕೂಡ ರಿಟರ್ನ್ ಮಾಡುತ್ತಾರೆ. ಇಟ್ಕೊಂಡು ಹೊರಗಡೆ ಬಂದರೆ ನೋಡಿ, ಶ್ರೀ ಕ್ಷೇತ್ರಪಾಲಕ ಶ್ರೀ ಭೂತರಾಯನ ಗುಡಿ ಅಂತ ಹೇಳಿದೆ. ಸೊ ಸಿಗಂದೂರಿಗೆ ಬಂದಾಗ ಈ ಒಂದು ಭೂತರಾಯನ ಗುಡಿಗೆ ಹೋಗೋದನ್ನು ಮರಿಬೇಡಿ. ಈ ಭೂತರಾಯನ ಗುಡಿಯಲ್ಲಿ ವಿಶೇಷ ಏನಂದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಇಚ್ಛೆಗಳಿದ್ದರೆ ಅದು ನೆರವೇರಬೇಕಂದ್ರೆ ಆ ಚೀಟಿಯಲ್ಲಿ ಬರೆದು ಈ ತ್ರಿಶೂಲ ಕಟ್ತಾರೆ. ಹಾಗೆ ಏನಾದ್ರು ತಡೆಗಳು ಅಂದರೆ ಭೂತ ಪ್ರೇತ ಪಿಶಾಚಿ ಏನಾದ್ರು ತಡೆಗಳಿದ್ರೆ ಅಲ್ಲಿ ಬೀಗ ಕೂಡ ಕಟ್ಟುವಂಥದ್ದು ಇದೆ.
ಬೆಂಗಳೂರಿಂದ ಡೈಲಿ 9 ಗಂಟೆ ನೈಟ್ ಬಸ್ ಇರುತ್ತಂತೆ. ಅಲ್ಲಿಂದ ಡೈರೆಕ್ಟ್ ಸಿಗಂದೂರು ಬರ್ಬೋದು ನೋಡಿ. ಸೊ ಅದೊಂದು ಬೆಸ್ಟ್ ಆಯ್ತು. ಬನ್ನಿ KRTC ಬಸ್ ಇರೋಕೆ ಎಲ್ಲ ಬರೋಕೆ ಒಳ್ಳೆ ಈಸಿ ಆಯ್ತದೆ. ಇದಾಗಿತ್ತು ಸಿಗಂದೂರಿನ ದೇವಸ್ಥಾನದ ಕಂಪ್ಲೀಟ್ ಆದ ಮಾಹಿತಿ. ಸೊ ನಾವು ಇಲ್ಲಿಂದ ಈಗ ನೆಕ್ಸ್ಟು ಒಡಂಬೈಲು ಹೋಗುವಂಥ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಒಂದು ವೇಳೆ ಒಡಂಬೈಲು ಹೋದರೆ ಅಲ್ಲಿಯ ಒಂದು ದೇವರ ದರ್ಶನ ಕೂಡ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಒಡಂಬೈಲು ನೆಕ್ಸ್ಟ್